ಬೇಜಾರಾಯ್ತು. ಬೆಂಗಳೂರಲ್ಲಿ ಸೋಲಿದ್ದಾರೆ, ತುಂಬಾ ಎರಡ್ ಮೂರು ಗೆದ್ದಿದ್ದಾರೆ. ಇದೇ ಫಸ್ಟ್ ಟೈಮ್ ಮೂರನೇ ಮ್ಯಾಚ್ ಸೋತಿದ್ದಾರೆ. ತುಂಬಾ ಬೇಜಾರಾಗ್ತದೆ. RCB ಫ್ಯಾನ್ಸ್ ಅವರೆಲ್ಲ ತುಂಬಾ ಚೆನ್ನಾಗ್ ಆಡಿದ್ರು, ಹಂಗಂದ್ರೂ ಚೆನ್ನಾಗ್ ಆಡಿದ್ರು, ಮಸ್ತಾಗಿ ಆಡಿದ್ರು. ನನಗೆ ಒಂದ್ ಬೇಜಾರ್ ಅಂದ್ರೆ ನಾನು ತೆಗಿ ಬಿಟ್ಟಿಲ್ಲ, ಮತ್ತೆ ಡಿ ಬಾಸ್ ಫ್ಲಾಗ್ ಬಿಟ್ಟಿಲ್ಲ, ಅದೊಂದು ಬೇಜಾರು. ನನಗೆ ತುಂಬಾ ಬೇಜಾರಾಗ್ತದೆ. ಡಿ ಬಾಸ್ ಫ್ಲಾಗ್ ಬಿಟ್ಟಿಲ್ಲ, ಮತ್ತೆ ನನಗೆ ತೆಗಿ ಬಿಟ್ಟಿಲ್ಲ, ಅದೇ ಬೇಜಾರು. ನಮ್ಮವರು ಮೂರನೇ ಮ್ಯಾಚ್ ಪರವಾಗಿಲ್ಲ. ಒಂದ್ ಮ್ಯಾಚ್ ದೇವರಿಗೆ ಅಂತ ಯಾವಾಗ್ಲೂ ಇಟ್ಟಿರ್ವಿ ನಾವು. ಅದು ಮೂರನೇ ಮ್ಯಾಚ್ ಆಯ್ತು. ಮೂರು ಮುಕ್ತಾಯ ಅನ್ಕೊಂಡು ನೆಕ್ಸ್ಟ್ ಇಂದ ಗೆದ್ಕೊಂಡು ಹೋಗ್ತಾ ಇರ್ತೀವಿ. ಬೆಂಗಳೂರಲ್ಲೇ ಯಾಕೆ ಸೋತು ಅಂತ ಅದಂಗೆ ಹೋಮ್ ಅಡ್ವಾಂಟೇಜ್ ಅದು. ಫ್ಯಾನ್ಸ್ ಕಂಡ್ರೆ ನಮ್ಮವ್ರಿಗೆ ಎಲ್ಲರೂ ಹೋಮ್ ಅಲ್ಲಿ ಸ್ಟ್ರಾಂಗ್ ಆಗಿದ್ರೆ ನಮ್ಮವ್ರು ಹೋಮ್ ಅಲ್ಲಿ ಸ್ವಲ್ಪ ವೀಕ್. ಅದಕ್ಕೆ ನಾವೇ ಪ್ರೋತ್ಸಾಹ ಕೊಡ್ತಾ ಇರ್ತೀವಿ. ಸಿರಾಜ್ ಅವರು ಸಾಲ್ಟ್ ವಿಕೆಟ್ ಏನ್ ಮೂರ್ ವಿಕೆಟ್ ತೆಗೆದ್ರು ಬಾಸವರು. ಯಾವತ್ತೂ ಆಡಿದ್ರೆ ಇವತ್ತು ಆಡ್ಬಿಟ್ರು ನಮ್ಮ ಮೇಲೆ. ಅದ್ ಹಂಗೆ ಅದು ಆಡ್ತಾ ಇರುತ್ತೆ. ಅದೆಲ್ಲ ದರಿದ್ರ ಬರೀ RCB ಮಾತ್ರ ಇರೋದು. ಏನೇ ಆದ್ರೂ ನಾವು RCB ನಿಂತಿರ್ತೀವಿ. ಏನ್ ಮಾಡೋದಪ್ಪ ಆಗುತ್ತೆ, ಏನ್ ಮಾಡಕ್ಕಾಗಲ್ಲ. ನೋ ನೇಷನ್ ಕನ್ನಡ ಲ್ಯಾಂಗ್ವೇಜ್. ಸರ್ ಎರಡು ಮ್ಯಾಚ್ ಗೆದ್ದಿದ್ರು, ಮೂರನೇ ಮ್ಯಾಚ್ ಸೋತಿದ್ರು ನಮ್ಮವರು. ಅವರು ಸೋತರು, ನಮ್ಮ ಮೊಬೈಲ್ ಕಳ್ತನ ಆಯ್ತು. ಯಾರೋ ಹುಡುಗನ ಎಳ್ಕೊಂಡು ಏನಿಲ್ಲ ಸರ್, ಎರಡು ಮ್ಯಾಚ್ ಕಂಟಿನ್ಯೂಸ್ ಆಗಿ ಗೆದ್ರು, ಮೂರನೇ ಮ್ಯಾಚ್ ಸೋತ್ರು ನಮ್ಮವರು. ಏನಿಲ್ಲ, ಕಪ್ ನಮ್ದೆ, ಕಪ್ ನಮ್ದೆ. ಸಿರಾಜ್ ಬೌಲಿಂಗ್ ಹೆಂಗಿತ್ತು ಸರ್? ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಸಿರಾಜ್ ಒಬ್ಬಂದೇ ಚೆನ್ನಾಗಿತ್ತು. ನಾವು 15,000 ಟಿಕೆಟ್ ಕೊಟ್ಟು ತಗೊಂಡ್ಬಂದಿದೀವಿ ನಮ್ ಬಾಸ್ ಬ್ಯಾಟಿಂಗ್ ನೋಡ್ಬೇಕಂತ. ಅದು ತುಂಬಾ ಬೇಜಾರಾಗ್ಬಿಡುತ್ತೆ ಸರ್. ಇವತ್ತು ನಾವು ನೋಡ್ಬಿಟ್ಟು RCB ಬ್ಯಾಟಿಂಗ್ ನೋಡ್ಬಿಟ್ಟು ಬಾಲಿಂಗ್ ನೋಡ್ಬಿಟ್ಟು ಎಲ್ಲ ಸರ್ ಏನೋ ಮಾಡಕ್ಕಾಗಲ್ಲ. ಅಷ್ಟು ದೂರದ ಬಂದಿದೀವಿ ನಾವು, ಕನಗಪುರದಿಂದ ಬಂದಿರೋದು ಸರ್. ಇಲ್ಲಿ 15,000 ಟಿಕೆಟ್. ಎರಡು ಮ್ಯಾಚ್ ಗೆದ್ದು ಮೂರನೇ ಮ್ಯಾಚ್ ಸೋತಿದ್ದು ಅಷ್ಟೇ, ಏನು ಮಾಡಕ್ಕಾಗಲ್ಲ. ನಮ್ ಸಿರಾಜ್ ನಮ್ ಕಡೆ ಬೌಲಿಂಗ್ ಮಾಡಿ ಹೊಡ್ಸ್ಕೊಂತ ಇದ್ದ. ಈಗ ನೋಡಿ 4 ವಿಕೆಟ್ ತೆಗಿತಾರೆ. ಅದೇ ನಮ್ ಕೊಹ್ಲಿ ಬ್ಯಾಟಿಂಗ್ ನೋಡ್ಬೇಕಂತ ಬಂದ್ವಿ. ಕೊಹ್ಲಿ ಆಡಿಲ್ಲ, ಏನೋ ಮಾಡಕ್ಕಾಗಲ್ಲ. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ಕೊಹ್ಲಿ ಚೆನ್ನಾಗಿ ಆಡ್ತಾ ಇದ್ದ. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡ್ಲಿಲ್ಲ. ನಮ್ ಸಿರಾಜ್ ಮನ್ಸು ಒಳ್ಳೇದ್ ಮಾಡ್ತೀವಿ. ಇವತ್ತು ಚೆನ್ನಾಗಿ ಆಡಿದ್ರಲ್ಲ ಪಾಪ, ಏನೋ ಮಾಡಕ್ಕಾಗಲ್ಲ. ಅವರು ಕಷ್ಟಪಟ್ರು, ಏನೋ ಮಾಡಕ್ಕಾಗಲ್ಲ ಅಷ್ಟೇ ಸರ್. ನಮ್ ಬೌಲಿಂಗ್ ಬಗ್ಗೆ ಏನಂತ ಬೌಲಿಂಗ್ ಚೆನ್ನಾಗೈತೆ. ಸ್ವಲ್ಪ ಇನ್ನೊಂದ್ ಸ್ವಲ್ಪ ಏನೋ ಚೇಂಜಸ್ ಆಗ್ಬೇಕು. ರಫೀಕ್ ಅವ್ರನ್ನೆಲ್ಲ ಸ್ವಲ್ಪ ಇನ್ನೊಂದ್ ಸ್ವಲ್ಪ ನಮ್ಮ RCB ಕೋಚಸ್ ಎಲ್ಲ ಇನ್ನೊಂದ್ ಸ್ವಲ್ಪ ಕರೆಕ್ಟ್ ಆಗಿ ಮಾಡ್ಬೇಕಂತ ನನ್ನ ಅನ್ಸಿಕೆ ಸರ್. ನಮ್ಗೆ ತುಂಬಾ ಬೇಜಾರಾಗ್ಬಿಡ್ತು. ಫಸ್ಟ್ ಟೈಮ್ ಸರ್ ಬಂದಿರೋದು ನೋಡಕ್ಕೆ ನಾವು ಇಲ್ಲಿ. ತುಂಬಾ ಬೇಜಾರಾಗ್ಬಿಡ್ತು ಸರ್. ಇನ್ನೊಂದ್ಸರಿ ನೋಡಕ್ಕೆ ಹೋಗಿ ಬರೋಣ, ಮನೇಲೆ ಟಿವಿ ಹಾಕೊಂಡು ಕುತ್ಕೊಂಡು ನೋಡ್ಕೋಬೇಕಂತ ನನ್ನ ಅನ್ಸಿಕೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಸರಿ ಸರ್, ಓಕೆ.